ನನ್ನ ಹೆಸರು ನಾಗರತ್ನ, ಡಾಕ್ಟರ್ BR ಅಂಬೇಡ್ಕರ್ ರಥಸೇನೆಯ ಅಧ್ಯಕ್ಷರು. ಇವತ್ತಿನ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜಯಂತಿಯ ಪ್ರಯುಕ್ತ ಹಾಗೂ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ರಥಸೇನೆಯ ಉದ್ಘಾಟನೆಯ ಸಂದರ್ಭದ ಪ್ರಯುಕ್ತ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತಿನ ಉದ್ಘಾಟನೆ ಬಂದುಬಿಟ್ಟು ಡಾಕ್ಟರ್ BT ಲಲಿತಾ ನಾಯಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ರಿಟೈರ್ಡ್ ತಹಸೀಲ್ದಾರರಾದಂತಹ ಹನುಮಂತರಾಯಪ್ಪ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಹಾಗೂ ಈ ಒಂದು ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರಾದಂತಹ ಗೋಪಿನಾಥ್ ಸರ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಒಂದು ಇಡೀ ಕ್ರಿಕೆಟ್ ಪಂದ್ಯಾವಳಿಯನ್ನು ಯುವಕರ ತಂಡದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ಯುವಕರಲ್ಲಿ ಮೈಗೂಡಿಸ್ಕೊಳ್ಳೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. 3 ದಿನದ ಕಾರ್ಯಕ್ರಮ ಇಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತೆ. ಒಟ್ಟು 24 ತಂಡಗಳು ಈ ಒಂದು ಪಂದ್ಯದಲ್ಲಿ ಭಾಗವಹಿಸಿದ್ದಾರೆ. ನಾಳೆ 200 ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ವಿತರಣೆ, 8, 9, 10ನೇ ತರಗತಿಯಲ್ಲಿ ಪಾಸಾದಂಥ ಮಕ್ಕಳಿಗೆ ಅಂದರೆ 80ರಿಂದ 90ರಷ್ಟು ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ 10 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು 10,000 ರೂಪಾಯಿ ನಗದು ಸಹ ನಾವು ವಿತರಣೆ ಮಾಡ್ತಾಯಿದ್ದೀವಿ. ನಾಳಿನ ಕಾರ್ಯಕ್ರಮಕ್ಕೆ ಇಂದಿರಾ ಕೃಷ್ಣಪ್ಪರವರು ಹಾಗೂ ನಮ್ಮ ಕೋಟಕಣ್ಣಹಳ್ಳಿ ರಾಮಯ್ಯನವರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಸಂಘಟನೆಯ ಏನು ಗುರಿ ಉದ್ದೇಶಗಳನ್ನು ಇಟ್ಕೊಂಡು ನಾವು ಇವತ್ತು ನಾವು ಚಾಲನೆಯನ್ನು ಮಾಡ್ತಾಯಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ರಥಸೇನೆ ಉದ್ಘಾಟನೆ ಹಾಗೂ ಈ ಒಂದು 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಇಡೀ ಇವತ್ತೇನು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ, 24 ತಂಡ ಬೇರೆ ಬೇರೆ ವಿವಿಧ ಜಿಲ್ಲೆಗಳಿಂದನೂ ಸಹ ಬಂದಿದ್ದಾರೆ. ಬೆಂಗಳೂರು ನಗರ ಹೊರತುಪಡಿಸಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗದಿಂದನೂ ಸಹ ಹುಡುಗರು ಬಂದಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಒಟ್ಟು 24 ತಂಡ ಮತ್ತು ಗೆದ್ದಂಥವರಿಗೆ ಬಹುಮಾನ ವಿತರಣೆ ಸಹ 14ನೇ ತಾರೀಕು ಸಾಯಂಕಾಲ ಡಾಕ್ಟರ್ M ವೆಂಕಟಸ್ವಾಮಿ ಅವರಿಂದ ವಿತರಿಸಲಾಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ರಥಸೇನೆಯ ಉದ್ಘಾಟನೆಯನ್ನು ಈ ದಿನ ನಾವು ಹಮ್ಮಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತ ಈ ಸಮಾಜದ ಶೋಷಿತ ಸಮಾಜದ ಏಳಿಗೆಗೆ ಮತ್ತು ಅವರ ಸಮಾಜದ ಸುಧಾರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಜನತೆಯನ್ನು ಹೆಚ್ಚೆತ್ತು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಮಾರ್ಗದರ್ಶನದಲ್ಲಿ ಈ ಸಮಾಜಕ್ಕೆ ಬಾಳ್ಮೆ ಮಾಡಿ ಒಂದು ಉತ್ತಮ ರೀತಿಯ ರಾಷ್ಟ್ರವನ್ನು ಕಟ್ಟಲು ಪ್ರೇರಣೆ ಮಾಡ್ತಕ್ಕಂಥ ಉದ್ದೇಶವನ್ನು ನಮ್ಮ ನಾಗರತ್ನಮ್ಮ ಮೇಡಮ್ ಅಧ್ಯಕ್ಷರು. ಸೊ ನಾವೆಲ್ಲ ಸೇರಿ ಒಟ್ಟಿಗೆ ಆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತೇಳಿ ಈ ದಿನ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ಸಂಘಟನೆಯ ಕಾರ್ಯದರ್ಶಿಗಳಾದಂಥ ಯುವ ಪ್ರತಿಭೆ ಈ ರಾಜ್ಯ ಇನ್ನು ಮುಂದೆ ಅವರ ಕೀರ್ತಿಯನ್ನು ಹೆಚ್ಚಿಸಿಕೊಂಡು ಈ ಯುವ ಸಮಾಜವನ್ನು ಕಟ್ಟುವಂಥ ಕೆಲಸ ಕೂಡ ಅವರಿಂದ ಪ್ರೇರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಎಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಅವ್ರಿಗೆ ಹೇಳ್ತಾ ಅವರ ಕೀರ್ತಿಯನ್ನು ನಾವು ಇನ್ನೂ ರಾಜ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ಲಿ, ಯುವ ಶಕ್ತಿಯನ್ನು ಈ ಸಮಾಜಕ್ಕೆ ಕೊಡಲಿ ಅವ್ರ ಮುಂದಾಳತ್ವದಲ್ಲಿ ಅಂತೇಳಿ ಅವರಿಗೆ ಶುಭವನ್ನು ಕೋರ್ತೀನಿ. ನಮ್ಮದು ಭೀಮ ರಥಸೇನೆ, ಅಂಬೇಡ್ಕರ್ ಭೀಮ ರಥಸೇನೆಯನ್ನು ಇವತ್ತು ಉದ್ಘಾಟನೆ ಮಾಡಿ ಮತ್ತು ಇವತ್ತು ನಮ್ಮ ಫಸ್ಟ್ ಸೀಸನ್ 1 ಅಂಬೇಡ್ಕರ್ ಕಪ್ಪನ್ನು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಕಾರಣ ಇನ್ಮೇಲೆ ಎವ್ರಿ ಇಯರು ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಎಜುಕೇಷನ್ ಆ್ಯಕ್ಟಿವಿಟಿ ಮಕ್ಕಳಿಗೆ ಮುಟ್ಟಬೇಕು. ಎಲ್ಲ ಚಿಕ್ಕ ಮಕ್ಕಳು ಮತ್ತು ಎಜುಕೇಷನನ್ನು ಚಿಕ್ಕ ಮಕ್ಳಿಗೆ ಹೆಂಗೆ ಹೋಗಿ ಸೇರೋದು ಅನ್ನೋದೇ ನಮ್ಮದು ಮೇನ್ ಗುರಿ. ಅದರಿಂದ ಪ್ರತಿ ವರ್ಷ ಈಗ ಸೀಸನ್ 1 ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಎಲ್ಲ ವರ್ಷವೂ ಅಂಬೇಡ್ಕರ್ ಭೀಮ ರಥಸೇನೆ ಅನ್ನೋ ನಮ್ಮ ಸಂಘಟನೆ ಎವ್ರಿ ಇಯರ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಅಂಬೇಡ್ಕರ್ ಹೆಸರಲ್ಲಿ ನಾವು ಈ ಕಪ್ಪನ್ನು ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಮೆಡಲಲ್ಲೂ ಮತ್ತು ಎಲ್ಲ ನಮ್ಮ ಮೊಮೆಂಟಮ್ ಆಗಲಿ, ಯಾವುದೇ ಒಂದು ವಿಷಯದಲ್ಲಿ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಂದನೇ ಕೊಡ್ತಾ ಇರೋದು. ನಾಳೆ ಇದು ಬಿಟ್ಟು ಏಪ್ರಿಲ್ 13 ಸಾಹೇಬ್ರದ್ದು ಹುಟ್ಟಿರೋ ದಿನಾಂಕದಿಂದ 200 ಜನಕ್ಕೆ ಮಕ್ಕಳಿಗೆ ಬ್ಯಾಗ್ಸು, 10 ಜನ PUC ಸ್ಕೂಲ್ ಟಾಪರ್ಸ್ಗೆ ಚೆಕ್ಕು ಕೊಡ್ತಾಯಿದ್ದೀವಿ.
ನಮ್ಮ ನಾಗರತ್ನ ಮೇಡಮ್ ಅಧ್ಯಕ್ಷರು ನೇತೃತ್ವದಿಂದ ಮತ್ತು ನಮ್ಮೆಲ್ಲ ಸಂಘಟನೆ ಸದಸ್ಯರಿಂದ ಇದು ನಾಳೆ ಆ ಒಂದು ಪ್ರೋಗ್ರಾಮು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಆರೋಗ್ಯಮ್ಮ ಅಂತ. ನಾನು BR ಅಂಬೇಡ್ಕರ್ ರಥಸೇನೆ ಸಂಘಟನೆಯ ಒನ್ ಆಫ್ ದ ಡೈರೆಕ್ಟರು. ಈ BR ಅಂಬೇಡ್ಕರ್ ರಥಸೇನೆ ಆ ಸಂಘಟನೆ ಒಂದು ಮಾದರಿಯ ಸಂಘಟನೆಯಾಗಿ ಯುವಕ ಗೌತಮ್ ಅವರು ನಾಗರತ್ನ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಒಳ್ಳೆ ವಿದ್ಯಾಭ್ಯಾಸ, ಅಂಬೇಡ್ಕರ್ದು ಏನು ಒಂದು ಆಸೆ ಇತ್ತು, ಅವರ ನಿಲುವು ಯಾವ ಕಡೆ ವಿದ್ಯಾಭ್ಯಾಸದ ಕಡೆ ತೋರಿಸ್ತಾ ಇದ್ದರು, ಅದರದ್ದು ಮೂಲಕ ಮಾದರಿ ಸಂಘಟನೆಯಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಅಂಬೇಡ್ಕರ್ದು ರಥಸೇನೆ ನಮ್ಮದೇನಿದೆ, ನಮ್ಮಲ್ಲಿ ಯುವಕರಿಗೆ ಹೆಚ್ಚು ಒತ್ತಾಸೆ ಕೊಟ್ಟು ಅವ್ರನ್ನ ಮುಂದೆ ಬರೆಸಿ ಇದು ಈ ಸಂಘಟನೆ ಮಾದರಿ ಸಂಘಟನೆಯಾಗಿ ಮುಂದೆ ತರಬೇಕು. ಇಲ್ಲಿ ಯಾವುದೇ ದಲಿತರು ಅನ್ನೋ ಭೇದ ಭಾವ ಇಲ್ಲದೆ ನಡೆಸಬೇಕು ಅನ್ನೋದು ಮುಖ್ಯ ಇದೆ. ಈ ಸಂಘಟನೆಯಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ. ಈ ಅಂಬೇಡ್ಕರ್ ಜಯಂತಿ 135ನೇದು ಏನಿದೆ, ಈ ಒಂದು ಜಯಂತಿ ಮೂಲಕನೇ ಈ ಸಂಘಟನೆ ಉದ್ಘಾಟನೆ ಮಾಡಬೇಕು ಅನ್ನೋದು ಆ ಧ್ಯೇಯ ಇಟ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ.